ಜೆಫ್ ಬೀಜೋಸ್ ಕತೆ ದುಡ್ಡು ಮತ್ತು ಪವರ್ನೊಂದಿಗೆ ಸ್ಟಾರ್ಟ್ ಆಗಿದ್ದಲ್ಲ. ಜನವರಿ 12, 1964 ಆಲ್ಬಕರ್ಕ್, ನ್ಯೂ ಮೆಕ್ಸಿಕೋಲಿ ಜನ್ಮಿಸಿದ್ದ ಜೆಫ್ ಬೀಜೋಸ್. ಆ ಸಮಯದಲ್ಲಿ ಅವರ ಹೆಸರು ಜೆಫ್ರಿ ಪ್ರೆಸ್ಟನ್ ಜಾರ್ಗನ್ಸನ್ ಆಗಿತ್ತು. ಜೆಫ್ ಹುಟ್ಟಿದ ಸಮಯದಲ್ಲಿ ಅವರ ತಾಯಿಗೆ 17 ವರ್ಷ ಮಾತ್ರ. ಹೈಸ್ಕೂಲ್ ನಲ್ಲಿ ಓದ್ತಿದ್ರು. ಹೈಸ್ಕೂಲ್ ಅಲ್ಲೇ ಪ್ರೆಗ್ನೆಂಟ್ ಆಗಿದ್ದಾರೆ ಅಂದ್ರೆ ಅದು ತುಂಬಾ ಕಷ್ಟದ ವಿಷಯ ಆಗಿತ್ತು, ಎಸ್ಪೆಷಲಿ ಆ ಕಾಲದಲ್ಲಿ. ಅನ್ಕೊಂಡ ಹಾಗೇನೆ ಹಣದ ಸಿಚುವೇಶನ್ ಕೂಡ ಬಹಳ ಟೈಟ್ ಆಗಿತ್ತು. ಜೆಫ್ ಹುಟ್ಟಿದ ಪರಿಸ್ಥಿತಿಗಳಲ್ಲಿ ಬೇಸಿಕ್ ಕಂಫರ್ಟ್ಸ್ ಕೂಡ ಇರಲಿಲ್ಲ. ಒಂದು ಸಮಯದಲ್ಲಿ ಜೆಫ್ ತಾಯಿ ಲೆಕ್ಕ ಹಾಕಿ ಫೋನ್ ಕಂಫರ್ಟ್ ಅನ್ನು ಬಿಟ್ಕೊಂಡ್ರೆ ಮಾತ್ರನೇ ಜೆಫ್ ಜೊತೆಲಿ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಅಲ್ಲಿ ಇರಬಹುದು ಅಂತ ತಿಳ್ಕೊಂಡ್ರು. ಆ ಲೆವೆಲ್ಗೆ ಹಣದ ಪ್ರೆಷರ್ ಜಾಸ್ತಿ ಇತ್ತು. ಜೆಫ್ ಹುಟ್ಟಿದ ಸಮಯದಲ್ಲಿ ಜಾಕ್ಲಿನ್ ಅಂದ್ರೆ ಜೆಫ್ ತಾಯಿಗೆ ಥಿಯೋಡರ್ ಜಾರ್ಗನ್ಸನ್ ಜೊತೆಲಿ ಮದುವೆ ಆಗಿತ್ತು. ಆಮೇಲೆ ಇವರು ಡೈವರ್ಸ್ ತಗೊಂಡ್ರು. 1968 ಅಲ್ಲಿ ಮೈಕ್ ಬೀಜೋಸ್ ಅನ್ನೋ ಇಮಿಗ್ರೆಂಟ್ ಜೊತೆಲಿ ಇವರ ಮದುವೆ ಆಯಿತು. ಜೆಫ್ ತಾಯಿಯ ಎರಡನೇ ಮದುವೆಯಿಂದ ಜೆಫ್ಗೆ 4 ವರ್ಷದ ವಯಸ್ಸಿದ್ದಾಗ ಅವರ ಹೆಸರನ್ನು ಬದಲಾಯಿಸಿ ಜೆಫ್ರಿ ಬೀಜೋಸ್ ಅಂತ ಇಟ್ರು. ಜೆಫ್ ಬಾಲ್ಯದಲ್ಲಿ ಪ್ರತಿ ಸಮರ್ ಹಾಲಿಡೇಸ್ ಕೋಚಿಲಾ ಟೆಕ್ಸಸ್ ಅಲ್ಲಿ ಅವರ ತಾತನ ಪಶುವಿನ ಫಾರ್ಮ್ ಅಲ್ಲಿ ಸಮಯ ಕಳೀತಿದ್ರು. 4 ವರ್ಷದ ವಯಸ್ಸಿನಿಂದ 16 ವರ್ಷದ ವಯಸ್ಸಿನ ತನಕ ಪ್ರತಿ ವರ್ಷ 3 ತಿಂಗಳ ಕಾಲ ಜೆಫ್ ತನ್ನ ಸಮ್ಮರ್ ಹಾಲಿಡೇಸ್ ನ ತನ್ನ ತಾತನ ಫಾರ್ಮ್ ಅಲ್ಲಿ ಕೆಲಸ ಮಾಡುತ್ತಾ ಕಳೀತಿದ್ರು. ಈ ಎಕ್ಸ್ಪೀರಿಯನ್ಸ್ ಜೆಫ್ ಲೈಫ್ ಅಲ್ಲಿ ಒಂದು ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಜೆಫ್ ತನ್ನ ತಾತನಿಂದ ಕಲಿತ ತುಂಬಾ ಪಾಠಗಳು ತನ್ನ ಜೀವನದಲ್ಲಿ ದೊಡ್ಡ ಸಕ್ಸಸ್ ಅನ್ನು ಹೊಂದಲು ಬಹಳ ಹೆಲ್ಪ್ ಮಾಡಿದ್ವು. ಇನ್ಫ್ಯಾಕ್ಟ್ ಬಾಲ್ಯದಲ್ಲಿ ಕಲಿತ ಈ ಪಾಠಗಳು ಅವರನ್ನು ವರ್ಲ್ಡ್ ಅಲ್ಲಿಯೇ ಒನ್ ಆಫ್ ದ ಗ್ರೇಟೆಸ್ಟ್ ಬಿಸ್ನೆಸ್ ಮೆನ್ ಆಗಲು ಹೆಲ್ಪ್ ಮಾಡಿದವು. ಜೆಫ್ ನ ತಾತ ಆ ಸೌತ್ ಟೆಕ್ಸಸ್ ಫಾರ್ಮ್ ಅಲ್ಲಿ ಜೆಫ್ ಯಾರ ಮೇಲೆ ಡಿಪೆಂಡ್ ಆಗದೆ ಎಲ್ಲ ಕೆಲಸವನ್ನು ಸ್ವಂತವಾಗಿ ಮಾಡಲು ಹೇಳಿಕೊಟ್ರು. ಜೆಫ್ಗೆ ಹೇಳಿಕೊಟ್ಟ ಈ ಪಾಠದಲ್ಲಿ ಅವರೇ ಸ್ವತಃ ಒಂದು ಎಕ್ಸಾಂಪಲ್ ಆಗಿದ್ರು. ಜೆಫ್ ತಾತನಿಗೆ ಏನು ತಿಳಿಯದಿದ್ರು ಕಷ್ಟಪಟ್ಟು ತಿಳ್ಕೊಂಡು ಅವರ ಫಾರ್ಮ್ ನಲ್ಲಿ ಬಹಳಷ್ಟು ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಪೂರ್ತಿ ಮಾಡ್ತಿದ್ರು. ಟೀನೇಜ್ ಅಲ್ಲಿ ಜೆಫ್ಗೆ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಅವರು ಅವರ ಮನೆಯ ಗರಾಜ್ ಅಲ್ಲಿ ಇದ್ದ ಟೂಲ್ಸ್ ಹಾಗೂ ಮೆಟೀರಿಯಲ್ಸ್ ಅನ್ನು ಯೂಸ್ ಮಾಡಿ ಚಿಕ್ಕ ಟೆಕ್ನಿಕಲ್ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡಲು ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಒಂದು ಪ್ರಾಜೆಕ್ಟ್ ಅವರು ಬಿಲ್ಡ್ ಮಾಡಿದ ಅಲಾರ್ಮ್ ಸಿಸ್ಟಮ್. ಬಾಲ್ಯದಲ್ಲಿ ಈ ಅಲಾರ್ಮ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ ತನ್ನ ತಮ್ಮ ಮತ್ತು ತಂಗಿಯನ್ನು ತಮ್ಮ ರೂಮ್ ಒಳಗಡೆ ಬರದೆ ಹಾಗೆ ಬಂದೋಬಸ್ತ್ ಕೂಡ ಮಾಡಿದ್ರು. ಜೆಫ್ ತನ್ನ ಗರಾಜ್ ಅನ್ನು ಪ್ರೀತಿಯಿಂದ ಸೈನ್ಸ್ ಫೇರ್ ಸೆಂಟ್ರಲ್ ಅಂತ ಕರೀತಿದ್ರು. ಇನ್ನು ಇಂತಹ ಬಹಳಷ್ಟು ಸ್ಕಿಲ್ಸ್ ಅಂಡ್ ಟ್ಯಾಲೆಂಟ್ಸ್ ಇಂದಾಗಿ ಜೆಫ್ ಅನ್ನು ಸ್ಕೂಲಿನ ಗಿಫ್ಟೆಡ್ ಪ್ರೋಗ್ರಾಮ್ ಅಲ್ಲಿ ಆಕ್ಸೆಪ್ಟ್ ಕೂಡ ಮಾಡಿದ್ರು. ಹೈಸ್ಕೂಲ್ ಅಲ್ಲಿ ಜೆಫ್ ಸಿಲ್ವರ್ ನೈಟ್ ಅವಾರ್ಡ್ ಅನ್ನು ಗೆದ್ದರು. ಈ ಅವಾರ್ಡ್ ಅನ್ನು ಸ್ಕೂಲ್ ಮತ್ತು ಕಮ್ಯುನಿಟಿಯಲ್ಲಿ ಸರ್ವಿಸ್ ಮಾಡಿದ ಎಕ್ಸಲೆಂಟ್ ಸ್ಟೂಡೆಂಟ್ಸ್ ಗೆ ಮಾತ್ರ ಕೊಡ್ತಿದ್ರು. ಸ್ಕೂಲ್ ಅನ್ನು ಬೆಸ್ಟ್ ಸ್ಟೂಡೆಂಟ್ ಆಗಿ ಕಂಪ್ಲೀಟ್ ಮಾಡಿದ್ರು. US ಅಲ್ಲಿ ಟಾಪ್ ರ್ಯಾಂಕಿಂಗ್ ಸ್ಟೂಡೆಂಟ್ ಅನ್ನು ವ್ಯಾಲಿಡಿಕ್ಟೋರಿಯನ್ ಅಂತ ಕರೀತಾರೆ. ಜೆಫ್ ಮಯಾಮಿಯಲ್ಲಿ ತನ್ನ ಹೈಸ್ಕೂಲ್ ಅಲ್ಲಿ ವ್ಯಾಲಿಡಿಕ್ಟೋರಿಯನ್ ಆಗಿದ್ರು. 16 ವರ್ಷದ ವಯಸ್ಸಿನಲ್ಲಿ ಜೆಫ್ ಮ್ಯಾಕ್ಡೊನಾಲ್ಡ್ಸ್ ಅಲ್ಲಿ ಅವರ ಫಸ್ಟ್ ಕೆಲಸವನ್ನು ಜಾಯಿನ್ ಆದ್ರು. ಮಾಡೋ ಪ್ರತಿ ಗಂಟೆಯ ಕೆಲಸಕ್ಕೆ ಅವರಿಗೆ $2.69 ಕೊಡ್ತಿದ್ರು. ವರ್ಕ್ ಏನು ಅಷ್ಟು ಸ್ಪೆಷಲ್ ಅಲ್ಲ, ಇನ್ನು ಸ್ಯಾಲರಿ ಕೂಡ ಅಷ್ಟಕ್ಕಷ್ಟೇ. ಆದ್ರೆ ಅಲ್ಲಿ ಕೆಲಸ ಮಾಡುವಾಗ ಆಟೋಮೇಷನ್ ಬಗ್ಗೆ ತಿಳ್ಕೊಂಡ್ರು. ಅದರಲ್ಲಿ ಇಂಟ್ರೆಸ್ಟ್ ಕೂಡ ಡೆವಲಪ್ ಮಾಡ್ಕೊಂಡ್ರು. ಅನಂತರ ಇದಕ್ಕಿಂತ ಮೇಲು ಮಟ್ಟದ ಆಟೋಮೇಷನ್ ಮಾಡಿ ಜೆಫ್ ಅಮೆಜಾನ್ ನ ಇವತ್ತು ಇರುವ ಲೆವೆಲ್ ತನಕ ತಗೊಂಡ್ಬಂದಿದ್ದಾರೆ. ಇಷ್ಟೆಲ್ಲ ಮಾಡಲು ಮ್ಯಾಕ್ಡೊನಾಲ್ಡ್ಸ್ ಅಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಇರುವ ಆಟೋಮೇಷನ್ ಅನ್ನು ಕಂಡಾಗ ಬಂದ ಆಲೋಚನೆಗಳೇ ಕಾರಣ ಎಂದು ಅವರು ಒಂದು ಇಂಟರ್ವ್ಯೂ ಅಲ್ಲಿ ಸಹ ಹೇಳಿದ್ದಾರೆ. ಬಾಲ್ಯದಲ್ಲಿ ಅವರು ಅನುಭವಿಸಿದ ಸಕ್ಸಸ್ ಕಂಟಿನ್ಯೂ ಮಾಡುತ್ತಾ ಪ್ರಿನ್ಸ್ಟನ್ ಯೂನಿವರ್ಸಿಟಿಲಿ ಸೀಟ್ ಕೂಡ ಗಳಿಸಿದ್ರು. ಇದು ವರ್ಲ್ಡ್ ನಲ್ಲೇ ಒಂದು ತುಂಬಾ ಫೇಮಸ್ ಆದ ಯೂನಿವರ್ಸಿಟೀಸ್ ಅಲ್ಲಿ ಒಂದು. ಅವರು ಪ್ರಿನ್ಸ್ಟನ್ ಗೆ ಫಿಸಿಕ್ಸ್ ಅಲ್ಲಿ ಗ್ರಾಜುಯೇಷನ್ ಮಾಡಬೇಕು ಅಂತ ಹೋದ್ರು. ಆದರೆ ಕಾಲೇಜ್ ಸ್ಟಾರ್ಟ್ ಮಾಡಿದ ಕೆಲವೇ ದಿನಗಳಲ್ಲಿ ಫಿಸಿಕ್ಸ್ ಅವರಿಗೆ ಸರಿಯಲ್ಲ ಅಂತ ಅವರಿಗೆ ಅರ್ಥ ಆಯ್ತು. ಸೊ ತುಂಬಾ ಕ್ವಿಕ್ ಆಗಿ ಪಾತ್ ಅನ್ನು ಬದಲಾಯಿಸಿ ಎಲೆಕ್ಟ್ರಿಕಲ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗೆ ಸ್ವಿಚ್ ಮಾಡ್ಕೊಂಡ್ರು. ಮತ್ತೆ ಯೂಶುವಲ್ ಸ್ಟೈಲ್ ಅಲ್ಲಿ ಕಾಲೇಜ್ ಅಲ್ಲಿ ಕೂಡ
ಟಾಪ್ ಮಾಡಿದ್ರು. ಗ್ರಾಜುಯೇಷನ್ ನಂತರ ಜೆಫ್ಗೆ ತುಂಬಾ ದೊಡ್ಡ ಕಂಪನೀಸ್ ಇಂದ ಜಾಬ್ ಆಫರ್ಸ್ ಬಂತು. ಇಂಟೆಲ್, ನೋಕಿಯಾ, ಅಸೆನ್ಷಿಯರ್ ನಂತ ಕಂಪನೀಸ್ ಇಂದ ಜಾಬ್ ಆಫರ್ಸ್ ಬಂದಾಗ ಅವೆಲ್ಲದಕ್ಕೂ ನೋ ಹೇಳಿ ಫಿನಾನ್ಷಿಯಲ್ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಆದ ಫಿಟೆಲ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಟೈಮಿನ ನಂತರ ಫಿಟೆಲ್ ಅಲ್ಲಿ ಅವರ ಜಾಬ್ ಅನ್ನು ರಿಸೈನ್ ಮಾಡಿ ಡಿ ಶಾ ಅನ್ನೋ ಒಂದು ಹೆಡ್ಜ್ ಫಂಡ್ ಅಲ್ಲಿ 1990 26 ವರ್ಷದ ವಯಸ್ಸಲ್ಲಿ ಜಾಯಿನ್ ಆದ್ರು. ಇನ್ನು ಈ ಕೆಲಸದಲ್ಲಿ ಹಣದ ಸಂಪಾದನೆಗಿಂತ ಅಲ್ಲಿ ಕೆಲಸ ಮಾಡುವ ಅವರ ಕೊಲೀಗ್ಸ್ ಹತ್ರ ಕಲಿತ ಲೆಸನ್ಸ್ ಬಹಳ ಯೂಸ್ಫುಲ್ ಆಗಿತ್ತು ಅಂತ ಜೆಫ್ ಇಂದಿಗೂ ನಂಬುತ್ತಾರೆ. ಡಿ ಶಾ ಅಲ್ಲಿ ಕಲಿತ ಐಡಿಯಾಸ್ ಅಂಡ್ ಪ್ರಿನ್ಸಿಪಲ್ಸ್ ಅನ್ನು ಅಮೆಜಾನ್ ಅಲ್ಲಿ ಇಂದಿಗೂ ಯೂಸ್ ಮಾಡ್ತಾರೆ. HR, ಎಂಪ್ಲಾಯೀಸ್ ಅನ್ನು ಹೈರ್ ಮಾಡೋ ಪ್ರಾಸೆಸ್, ಎಂತವರನ್ನು ಕೆಲಸದಲ್ಲಿ ಇಟ್ಕೋಬೇಕು ಎಂದು ನಿರ್ಣಯಿಸಲು ಏನನ್ನು ಮಾಡಬೇಕು ಅನ್ನೋ ಸ್ಟ್ರಾಟಜೀಸ್ ಎಲ್ಲ ಇಲ್ಲಿ ಕಲಿತ ಒಂದು ಫೌಂಡೇಶನ್ ಬಂದಿರೋದು. ಕಂಪನಿಯನ್ನು ಸ್ಟಾರ್ಟ್ ಮಾಡುವ ಮುಂಚೆ ಜೆಫ್ ಒಂದು ಮುಖ್ಯವಾದ ಪರ್ಸನಲ್ ಡಿಸಿಷನ್ ಅನ್ನು ತಗೊಂಡ್ರು. ಅವರು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು. ಅವರ ಫ್ರೆಂಡ್ಸ್ಗೆ ಅವರಿಗಾಗಿ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಲು ಹೇಳಿದರು. ತನಗೆ ತನ್ನ ಹೆಂಡತಿಯಲ್ಲಿ ಬೇಕಾದ ಲಕ್ಷಣಗಳನ್ನೆಲ್ಲ ವಿವರವಾಗಿ ಒಂದು ಲಿಸ್ಟ್ ಮಾಡಿ ತಯಾರು ಮಾಡಿ ಅವರ ಫ್ರೆಂಡ್ಸ್ಗೆ ಕೊಟ್ರು. ಜೆಫ್ ಬಹಳ ಹುಡುಗಿಯರನ್ನು ಮೀಟ್ ಮಾಡಿದ್ರು. ಲೈಫ್ ಪಾರ್ಟ್ನರ್ ಅನ್ನು ಕಂಡುಕೊಳ್ಳಲು ತುಂಬಾನೇ ಟ್ರೈ ಮಾಡಿದ್ರು. ಆದ್ರೆ ಇದು ಕ್ಲಿಕ್ ಆಗ್ಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಜೆಫ್ ಕ್ರೈಟೀರಿಯಾ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಫ್ರೆಂಡ್ಸ್ಗೆ ಹೇಳಿದ್ದಾಗ ಒಂದು ರಿಕ್ವೈರ್ಮೆಂಟ್ ಅಂತೂ ತುಂಬಾನೇ ವಿಚಿತ್ರವಾಗಿತ್ತು. ಯಾವಾಗಾದ್ರೂ ಅವರು ಯಾವುದಾದರೂ ಒಂದು ಚಿಕ್ಕ ದೇಶದ ಜೈಲಲ್ಲಿ ಸಿಗಾಕೊಂಡ್ರೆ ಅಲ್ಲಿಂದ ತನ್ನನ್ನು ಹೊರತರುವ ಯೋಗ್ಯತೆ ಇರುವ ಹುಡುಗಿ ಬೇಕು ಅಂತ. ಜೆಫ್ಗೇನು ಜೈಲ್ಗೆ ಹೋಗೋ ಕೆಲಸ ಮಾಡುವ ಉದ್ದೇಶ ಇರ್ಲಿಲ್ಲ. ಅವರು ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಷ್ಟು ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಆಗಿರ್ಬೇಕು ಅಂತ ಉದ್ದೇಶಿಸಿದರು ಅಷ್ಟೇ. ಈ ರಿಕ್ವೈರ್ಮೆಂಟ್ಸ್ ಅನ್ನು ಮ್ಯಾಚ್ ಮಾಡುವ ಪಾರ್ಟ್ನರ್ ಮೆಕಿನ್ಸಿ ಸ್ಕಾಟ್ ರೂಪದಲ್ಲಿ 1992 ಅಲ್ಲಿ ಬಂದಳು. ಮೀಟ್ ಮಾಡಿದ 6 ತಿಂಗಳಲ್ಲೇ ಅವರು ಮದುವೆ ಕೂಡ ಮಾಡ್ಕೊಂಡ್ರು. ಈ ಸಮಯದಲ್ಲಿ ಜೆಫ್ ಲೈಫ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಒಳ್ಳೆ ಕಂಪನಿಯಲ್ಲಿ ಜಾಬ್, ವರ್ಲ್ಡ್ ಅಲ್ಲಿ ಅತಿ ದೊಡ್ಡದಾದ ಸಿಟಿಯಲ್ಲಿ ಜೀವನ, ಚುರುಕಾದ ಹೆಂಡತಿ. ಆದರೆ ಜೆಫ್ ಲೈಫ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಸುಮ್ನೆ ಕೂರುವ ಆಸಾಮಿ ಅಲ್ಲ. ಅವರು ಲೈಫ್ ಅಲ್ಲಿ ಏನೋ ಒಂದು ದೊಡ್ಡದಾಗಿ ಸಾಧಿಸಬೇಕು ಅಂತ ಯಾವಾಗ್ಲೂ ಅನ್ಕೋತಿದ್ರು. ಅದೇ ಟೈಮಲ್ಲಿ ಜೆಫ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿರುವ ಒಂದು ಟೆಕ್ನಾಲಜಿ, ಅದು ಇಂಟರ್ನೆಟ್, ಇದನ್ನು ಗಮನಿಸುವುದನ್ನು ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಇಂಟರ್ನೆಟ್ ತುಂಬಾ ವೇಗವಾಗಿ ಗ್ರೋ ಆಗ್ತಿತ್ತು ಅಂಡ್ ಇದರಿಂದ ತುಂಬಾ ಆಪರ್ಚುನಿಟೀಸ್ ಇದೆ ಅಂತ ಅವರು ಅರ್ಥ ಮಾಡ್ಕೊಂಡ್ರು. ಆ ಸಮಯದಲ್ಲಿ ಇಂಟರ್ನೆಟ್ ಉಪಯೋಗ ಪ್ರತಿ ವರ್ಷ 2300% ಗ್ರೋ ಆಗ್ತಿತ್ತು. ಆ ಒಂದು ಲೆಕ್ಕ ಜೆಫ್ ನ ತುಂಬಾ ಇನ್ಸ್ಪೈರ್ ಮಾಡ್ತು. ಈ ಗ್ರೋತ್ ಅನ್ನು ಕ್ಯಾಶ್ ಮಾಡ್ಕೊಳ್ಳೋ ಒಂದು ಮಾರ್ಗವನ್ನು ಹುಡುಕಲು ಸ್ಟಾರ್ಟ್ ಮಾಡಿದ್ರು ಜೆಫ್. ಇನ್ನು ವೇಗವಾಗಿ ಇಂಟರ್ನೆಟ್ ಮೇಲೆ ವಸ್ತುಗಳನ್ನು ಮಾರಬಹುದು ಎಂದು ಇವರು ತಿಳ್ಕೊಂಡ್ರು. ಹೀಗಿರುವಾಗ ಏನನ್ನು ಸೇಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ದೀರ್ಘವಾಗಿ ಯೋಚನೆ ಮಾಡುವುದನ್ನು ಸ್ಟಾರ್ಟ್ ಮಾಡಿದ್ರು. ಫೈನಲ್ ಆಗಿ ಒಂದು ಆನ್ಲೈನ್ ಬುಕ್ ಸ್ಟೋರ್ ಸ್ಟಾರ್ಟ್ ಮಾಡೋಣ ಅಂತ ಅವರು ನಿರ್ಣಯಿಸಿಕೊಂಡ್ರು. ಆನ್ಲೈನ್ ಅಲ್ಲಿ ಬುಕ್ಸ್ ಮಾರಲು ನಿರ್ಣಯಿಸಲು ಒಂದು ಮುಖ್ಯವಾದ ಕಾರಣ, ಈ ಬುಕ್ಸ್ ಕ್ಯಾಟಗರಿಯಲ್ಲಿ ಇನ್ಯಾವ ಕ್ಯಾಟಗರಿಯಲ್ಲಿ ಇಲ್ಲದೆ ಇರುವಷ್ಟು ಐಟಮ್ಗಳಿವೆ. ಇದರಿಂದ ಅವರಿಗೆ ಅವರ ಶಾಪ್ ಅಲ್ಲಿ ತುಂಬಾ ದೊಡ್ಡ ಕಲೆಕ್ಷನ್ ಅನ್ನು ಆಫರ್ ಮಾಡೋ ಅವಕಾಶವಿತ್ತು. ಈ ಡಿಸಿಷನ್ ಅಲ್ಲಿ ಜೆಫ್ ಅವರ ಹೆಂಡತಿ ಅವರಿಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ರು. ಇಬ್ಬರು ಸೇರಿ ನ್ಯೂಯಾರ್ಕ್ ಸಿಟಿನ ಬಿಟ್ಟು ಸಿಯಾಟಲ್ಗೆ ಹೋಗಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು. 1994 ಅಲ್ಲಿ ಅಮೆಜಾನ್ ಸ್ಟೋರ್ ಅಲ್ಲಿ ಸುಮಾರು 30 ಲಕ್ಷಗಳ ಬುಕ್ಸ್ ಇದ್ದವು. ಆ ಸಮಯದಲ್ಲಿ ಲೋಕದ ಯಾವುದೇ ಬೇರೆ ಬುಕ್ ಶಾಪ್ ಅಲ್ಲಿ ಇಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಇದರಿಂದ ಅಮೆಜಾನ್ ಆನ್ಲೈನ್ ಸ್ಟೋರ್ಗೆ ದೊಡ್ಡ ಕಾಂಪಿಟೇಟಿವ್ ಅಡ್ವಾಂಟೇಜ್ ಸಿಕ್ಕಿತು. ಜೆಫ್ ಅವರ ತಂದೆ ತಾಯಿಯವರಿಂದ ಅವರ ಜೀವನದ ಸೇವಿಂಗ್ಸ್ ಎಲ್ಲ ತಗೊಂಡು ಕಂಪನಿಯಲ್ಲಿ ನೇರವಾಗಿ ಇನ್ವೆಸ್ಟ್ ಮಾಡಿದ್ರು. ಇದು ಸುಮಾರು $3 ಲಕ್ಷ. ಇದು Amazon.com ಕಂಪನಿಯಲ್ಲಿ ಹಾಕಿದ ಮೊದಲನೇ ಬಂಡವಾಳ, ಅಂದ್ರೆ ಕ್ಯಾಪಿಟಲ್. ಕಂಪನಿಯನ್ನು ಸ್ಟಾರ್ಟ್ ಮಾಡಿದ ಮೊದಲಲ್ಲಿ ಜೆಫ್ ಸ್ವತಃ ಬಹಳ ಕೆಲಸಗಳನ್ನು ಮಾಡುತ್ತಿದ್ರು. ಅವರು ಸ್ವಂತವಾಗಿ ಬುಕ್ಸ್ ಅನ್ನು ಪೋಸ್ಟ್ ಆಫೀಸ್ಗೆ ತಗೊಂಡು ಹೋಗಿ ಪೋಸ್ಟ್ ಕೂಡ ಮಾಡ್ತಿದ್ರು. ಇದಕ್ಕೆ ಮುಖ್ಯವಾದ ಕಾರಣ, ಆ ಸಮಯದಲ್ಲಿ ಅಮೆಜಾನ್ ಅಲ್ಲಿ ಅವಶ್ಯಕವಾಗಿರುವ ವಸ್ತುಗಳನ್ನು ಕೊಂಡುಕೊಳ್ಳಲು ಬೇಕಾದ ಹಣ ಕೂಡ ಅವರ ಹತ್ರ ಇರಲಿಲ್ಲ. ಕೇವಲ 10 ಜನದ ಟೀಮ್ ಜೊತೆಲಿ ತುಂಬಾ ಕಷ್ಟವಾದ ಪರಿಸ್ಥಿತಿಗಳಲ್ಲಿ ಅಮೆಜಾನ್ ಆಪರೇಷನ್ಸ್ ಅನ್ನು ನಡೆಸುತ್ತಿದ್ರು. ವರ್ಕ್ ಶಾಪ್ ಅಲ್ಲಿ ಬುಕ್ಸ್ ಅನ್ನು
ಪ್ಯಾಕ್ ಮಾಡಲು ಟೇಬಲ್ಸ್ ಕೂಡ ಇರಲಿಲ್ಲ. ನೆಲದ ಮೇಲೆ ಕೂತು ಪ್ಯಾಕ್ ಮಾಡ್ತಿದ್ರು. ಅದೇ ಸಮಯದಲ್ಲಿ ಜೆಫ್ ಅವರ ಹೆಂಡತಿಗೆ ಕಂಪನಿ ಅಕೌಂಟಿಂಗ್ ಕೆಲಸವನ್ನು ಕೊಟ್ರು. ಮೆಕೆನ್ಸಿಗೆ ಈ ಕೆಲಸದ ಬಗ್ಗೆ ಸರಿಯಾಗಿ ಏನು ಗೊತ್ತಿರಲಿಲ್ಲ. ಆದ್ರೂ ಈ ಕೆಲಸವನ್ನು 1 ವರ್ಷದ ತನಕ ಅವರು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು. ಈ ಪೂರ್ತಿ ಕಂಪನಿಯ ಕೆಲಸ ಮೊದಲು ತುಂಬಾ ಕಷ್ಟವಾಗಿದ್ರು ಈ ಐಡಿಯಾ ಅವರು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಚೆನ್ನಾಗಿ ನಡೆಯಿತು. ಮೊದಲ 30 ದಿನಗಳಲ್ಲೇ ಅಮೆಜಾನ್ಗೆ US ಅಂಡ್ 45 ಬೇರೆ ದೇಶಗಳಿಂದ ಒಟ್ಟಾರೆ 50 ಆರ್ಡರ್ಸ್ ಬಂದವು. ಈ ಬಿಸ್ನೆಸ್ ಮಾಡೆಲ್ ಬಹಳ ಸಿಂಪಲ್ ಆಗಿತ್ತು. ಲೋಕದಲ್ಲಿ ಬೇರೆ ಯಾವ ಶಾಪ್ ಅಲ್ಲಿ ಇಂತಹ ದೊಡ್ಡ ಕಲೆಕ್ಷನ್ ಇರಲಿಲ್ಲ. ಇನ್ವೆಂಟ್ರಿಗೆ ಯಾವ ಲಿಮಿಟ್ ಕೂಡ ಇರಲಿಲ್ಲ. ಮತ್ತೆ ಮುಖ್ಯವಾಗಿ ಜನರು ಟ್ರಾವೆಲ್ ಮಾಡಿ ಬುಕ್ ಸ್ಟೋರ್ಗೆ ಹೋಗದೇನೆ ಮನೆಯಲ್ಲೇ ಕೂತ್ಕೊಂಡು 30 ಲಕ್ಷಗಳ ಬುಕ್ಸ್ ಇಂದ ಅವರಿಗೆ ಬೇಕಾದ ಬುಕ್ ಅನ್ನು ಸೆಲೆಕ್ಟ್ ಮಾಡಿ ಬೈ ಮಾಡ್ಕೊಳ್ಳೋ ಅವಕಾಶ ಅವ್ರಿಗಿತ್ತು. ಈ ತಕ್ಷಣ ರೆಸ್ಪಾನ್ಸ್ಗೆ ಮುಖ್ಯ ಕಾರಣ ಅವರು ಕಾಂಪಿಟಿಷನ್ ಮೇಲಲ್ಲ, ಕಸ್ಟಮರ್ಸ್ ಮೇಲೆ ಫೋಕಸ್ ಮಾಡಿದ್ರು. ಕಸ್ಟಮರ್ ಇಸ್ ಕಿಂಗ್. ಈ ಗ್ರೋತ್ ಅನ್ನು ಕಂಡು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಲು ಬಹಳ ಜನ ಮುಂದೆ ಬಂದ್ರು. ಫೈನಲ್ ಆಗಿ 22 ಇನ್ವೆಸ್ಟರ್ಸ್ ಸೇರ್ಕೊಂಡು $1 million ಅನ್ನು Amazon.com ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಈ $1 million ಇನ್ವೆಸ್ಟ್ಮೆಂಟ್ ಬದಲಿಗೆ ಜೆಫ್ ಅವರಿಗೆ ಕಂಪನಿಯಲ್ಲಿ 20% ಶೇರ್ ಅನ್ನು ಕೊಟ್ರು. 1997 ಅಲ್ಲಿ ಅಮೆಜಾನ್ IPO ಮೂಲಕ ಜೆಫ್ ಮಿಲಿಯನೇರ್ ಆದ್ರು. ಅಂಡ್ ಇನ್ನು ಜಸ್ಟ್ 2 years ಅಲ್ಲೇ 2 ವರ್ಷಗಳಲ್ಲೇ ಅಂದ್ರೆ 1999 ಅಲ್ಲಿ ಅವರು ಫೋರ್ಬ್ಸ್ ವರ್ಲ್ಡ್ಸ್ ಬಿಲಿಯನೇರ್ ಲಿಸ್ಟ್ ಅಲ್ಲಿ ಮೆಂಬರ್ ಕೂಡ ಆಗ್ಬಿಟ್ರು. ಅದು ಕೂಡ ಒಂದು $10.1 billion ನೆಟ್ ವರ್ತ್ ಜೊತೆಲಿ. 1999 ಅಲ್ಲಿ ಮಾರ್ಕೆಟ್ ಕ್ರಾಶ್ ಮುಂಚೆ ಅಮೆಜಾನ್ ಶೇರ್ ಪ್ರೈಸ್ ಪೀಕ್ಗೆ ರೀಚ್ ಆಗಿತ್ತು. ಒಂದು ಶೇರ್ಗೆ $113. ಮಾರ್ಚ್ 2000ದಲ್ಲಿ .com ಬಬಲ್ ಬರ್ಸ್ಟ್ ಆಗೋದು ಸ್ಟಾರ್ಟ್ ಆದಾಗ ಫಾಲ್ ತುಂಬಾ ವೇಗವಾಗಾಯಿತು. ಜಸ್ಟ್ ಒಂದೇ ವರ್ಷದೊಳಗಡೆ ಶೇರ್ ಪ್ರೈಸ್ $15ಗೆ ಬಿದ್ದು ಹೋಯಿತು. ಮತ್ತು ಲೇಟ್ 2001ಗೆ ಬಂದಾಗ ಒಂದು ಶೇರ್ $5.51ಗೆ ಬಿದ್ದು ಹೋಯಿತು. ಓವರ್ ಆಲ್ ಆಗಿ ನೋಡಿದ್ರೆ ಪೀಕ್ ಇಂದ ಇದು ಸುಮಾರು 95% ಡಿಕ್ಲೈನ್. ಈ ಕ್ರಾಶ್ ಅಮೆಜಾನ್ ಅನ್ನು ಸೀರಿಯಸ್ ಕ್ರೈಸಿಸ್ ಒಳಗಡೆ ತಳ್ಳಿತು. ಕಂಪನಿ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗಬಹುದು ಅನ್ನೋ ಸ್ಟೇಜ್ಗೆ ಬಂತು. 14% ಎಂಪ್ಲಾಯೀಸ್ ಅನ್ನು ಲೇ ಆಫ್ ಮಾಡಬೇಕಾಯಿತು. ಅದೇ ಸಮಯದಲ್ಲಿ ಜೆಫ್ ಬೀಜೋಸ್ ಪರ್ಸನಲ್ ನೆಟ್ ವರ್ತ್ ಕೂಡ ತುಂಬಾ ಕಡಿಮೆ ಆಯಿತು. 1999 ಅಲ್ಲಿ $10.1 billion ಇದ್ದ ಇವರ ವೆಲ್ತ್ 2000ಗೆ $6.1 billion ಕಮ್ಮಿ ಆಯಿತು. 2001ಗೆ $2 billion ಆಯಿತು. ಇನ್ನು 2002ಗೆ ಇದು $1.5 billion ಅಂದ್ರೆ $1.5 billion ಮಾತ್ರ ಉಳಿಯಿತು. ಈ ಟ್ರೆಂಡ್ ಹೀಗೆ ಕಂಟಿನ್ಯೂ ಆಗಿದ್ರೆ ಅದು ಟೋಟಲ್ ಆಗಿ 0 ಆಗಬಹುದಾಗಿತ್ತೇನೋ. ಬಟ್ ಲಾಸಸ್ ಎಷ್ಟೇ ಇದ್ರೂ ಜೆಫ್ ಇದನ್ನು ಒಂದು ಫೇಲಿಯರ್ ಆಗಿ ನೋಡ್ಲಿಲ್ಲ. ಅವರು ಒಂದು ವಿಷಯವನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರು. ಅಮೆಜಾನ್ ಸ್ಟಾಕ್ ಪ್ರೈಸ್ ಬೇರೆ ಬಟ್ ಅಮೆಜಾನ್ ಕಂಪನಿ ಬೇರೆ. ಸ್ಟಾಕ್ ಪ್ರೈಸ್ ಕ್ರಾಶ್ ಆಗ್ತಿದ್ದ ಸಮಯದಲ್ಲಿ ಕಂಪನಿ ಮಾತ್ರ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿತ್ತು. ಆಪರೇಷನ್ಸ್ ಬೆಟರ್ ಆದವು, ಎಕ್ಸಿಕ್ಯೂಷನ್ ಇಂಪ್ರೂವ್ ಆಯಿತು, ಫಂಡಮೆಂಟಲ್ ಸ್ಟ್ರಾಂಗ್ ಆಗಿ ಆಗ್ತಿದ್ವು. ಮಾರ್ಕೆಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರು, ಕಂಪನಿ ಮಾತ್ರ ರೈಟ್ ಡೈರೆಕ್ಷನ್ ಅಲ್ಲಿ ಗ್ರೋ ಆಗ್ತಿತ್ತು. ಅಮೆಜಾನ್ ಅಲ್ಲಿ 14% ಎಂಪ್ಲಾಯೀಸ್ ಅನ್ನು ತೆಗೆಯಬೇಕಾದ್ರೂ ಇನೋವೇಷನ್ ಮಾತ್ರ ನಿಲ್ಲಲಿಲ್ಲ. 2002 ಅಲ್ಲಿ ಅಮೆಜಾನ್ ವೆಬ್ ಸರ್ವಿಸಸ್ ಅನ್ನು ಅನೌನ್ಸ್ ಮಾಡಿದ್ರು. ಇದು ವೆಬ್ಸೈಟ್ ಟ್ರಾಫಿಕ್ ಡೇಟಾ ಅನ್ನು ಯೂಸ್ ಮಾಡಿ ಥರ್ಡ್ ಪಾರ್ಟಿ ರಿಟೇಲರ್ಸ್ಗೆ ಅವರ ಸ್ವಂತ ಆನ್ಲೈನ್ ಸ್ಟೋರ್ಸ್ ಅನ್ನು ಬಿಲ್ಡ್ ಮಾಡಲು ಹೆಲ್ಪ್ ಮಾಡುತ್ತೆ. .com ಬಬಲ್ ಎಂಡ್ ಆಗ್ತಿದ್ದ ಸಮಯದಲ್ಲಿ ಅಮೆಜಾನ್ ಸ್ಟಾಕ್ ಪ್ರೈಸ್ ಮತ್ತೆ ಸ್ಲೋ ಆಗಿ ಏರಲು ಸ್ಟಾರ್ಟ್ ಆಯಿತು. ಲೋಯೆಸ್ಟ್ ಪಾಯಿಂಟ್ ಇಂದ ನೋಡಿದ್ರೆ ಸುಮಾರು 2 ವರ್ಷದ ಕಾಲದಲ್ಲೇ ಶೇರ್ ಪ್ರೈಸ್ ಮತ್ತೆ $50 ವರೆಗೆ ಏರಿತು. ಇದು ಆಲ್ಮೋಸ್ಟ್ ವರ್ಷಕ್ಕೆ ಒಂದು 500% ಗ್ರೋತ್ ಅಂತೆ. ಟೋಟಲ್ ಆಗಿ ನೋಡಿದ್ರೆ ನಿಯರ್ಲಿ ಸುಮಾರು 1000% ರೀಬೌಂಡ್. ಆದರೆ ಇದು ಕೂಡ ಇನ್ನೂ ಮುಂದೆ ನಡೆಯಲಿರುವ ವಿಷಯಗಳ ಜೊತೆಲಿ ಕಂಪೇರ್ ಮಾಡಿದ್ರೆ ತುಂಬಾ ಚಿಕ್ಕ ಗ್ರೋತ್. ಇನ್ನು 2006ಗೆ ಬಂದಾಗ ಅಮೆಜಾನ್ ಅಲ್ಲಿ ಇನ್ನೂ ಕೆಲವು ಮೇಜರ್ ಇನೋವೇಷನ್ಸ್ ನಡೆಯಿತು. ಅದರಲ್ಲಿ ಕಿಂಡಲ್ ಇಂಟ್ರೊಡಕ್ಷನ್ ಕೂಡ ಒಂದು. ಇದರ ಮೂಲಕ ಜೆಫ್ ಬೀಜೋಸ್ ನೆಟ್ ವರ್ತ್ ಮತ್ತೆ ರಿಕವರ್ ಆಗಿ ಸುಮಾರು $8 billion ಏರಿತು.
ಈ ಸ್ಟೇಜ್ ಅಲ್ಲಿ ಜೆಫ್ಗೆ ಅಮೆಜಾನ್ ಮಾತ್ರನೇ ಲೈಫ್ ಅಂತ ಅನ್ಸ್ಲಿಲ್ಲ. ಪ್ರಾಡಕ್ಟ್ಸ್ ನ ಪೂರ್ತಿ ವರ್ಲ್ಡ್ ಗೆ ಡೆಲಿವರ್ ಮಾಡೋದಕ್ಕಿಂತ ಹ್ಯೂಮ್ಯಾನಿಟಿಗೆ ಇನ್ನೂ ದೊಡ್ಡದಾಗಿ ಏನಾದ್ರೂ ಮಾಡಬೇಕು ಅಂತ ಅವರಿಗೆ ಅನಿಸ್ತು. ಜೆಫ್ ಬೀಸೋಸ್ಗೆ ಚಿಕ್ಕ ವಯಸ್ಸಿನಿಂದ ಸ್ಪೇಸ್ ಅಂದ್ರೆ ಬಹಳ ಇಂಟ್ರೆಸ್ಟ್ ಇತ್ತು. ಮೂನ್ ಲ್ಯಾಂಡಿಂಗ್ಸ್ ನೋಡಿದ ಟೈಮ್ ಇಂದ ಆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಸ್ಕೂಲಲ್ಲಿ ಅವರ ವ್ಯಾಲಿಡಿಕ್ಟೋರಿಯನ್ ಸ್ಪೀಚ್ ಅಲ್ಲಿ ಕೂಡ ಸ್ಪೇಸ್ ಬಗ್ಗೆ ಮಾತನಾಡಿದ್ರು. ಈ ಲೈಫ್ ಲಾಂಗ್ ಕ್ಯೂರಿಯಾಸಿಟಿ ಮೆಲ್ಲಗೆ ಅರ್ಥನ್ನು ದಾಟಿ ಹೋಗುವ ಒಂದು ಸೀರಿಯಸ್ ಮಿಷನ್ ಆಗಿ ಬದಲಾಯಿತು. 2000 ಅಲ್ಲಿ ಜೆಫ್ ಬೀಸೋಸ್ ಬ್ಲೂ ಆರಿಜಿನ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಆದ್ರೆ 2006 ವರೆಗೂ ಇದರ ಬಗ್ಗೆ ದೊಡ್ಡದಾಗಿ ಪಬ್ಲಿಸಿಟಿ ಮಾಡದೆ ಯಾರಿಗೂ ಸರಿಯಾಗಿ ಗೊತ್ತಾಗದೆ ಇಟ್ಟಿದ್ರು. 2006 ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಂದ ಮೇಲೆ ಟೆಕ್ಸಸ್ ಅಲ್ಲಿ ದೊಡ್ಡದಾದ ಒಂದು ಲ್ಯಾಂಡ್ ಕೊಂಡುಕೊಂಡು ರಾಕೆಟ್ಸ್ ಅನ್ನು ಟೆಸ್ಟ್ ಮಾಡೋದು ಮತ್ತೆ ಲಾಂಚ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ರು. ಬ್ಲೂ ಆರಿಜಿನ್ ವಿಷನ್ ತುಂಬಾ ಕ್ಲಿಯರ್. ರಿಯೂಸಬಲ್ ರಾಕೆಟ್ಸ್ ಅನ್ನು ಯೂಸ್ ಮಾಡಿ ಸ್ಪೇಸ್ಗೆ ಹೋಗುವುದನ್ನು ಅಫೋರ್ಡಬಲ್ ಆಗಿ ಮಾಡುವುದು. 2013 ಅಮೆಜಾನ್ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಆನ್ಲೈನ್ ರಿಟೇಲರ್ ಆಗಿ ಬದಲಾಯಿತು. ಜೆಫ್ ಬೀಸೋಸ್ ಕೂಡ ಗ್ಲೋಬಲ್ ಆಗಿ 19ನೇ ರಿಚೆಸ್ಟ್ ಪರ್ಸನ್ ಆಗಿ ರ್ಯಾಂಕ್ ಗಳಿಸಿದರು. ಅದೇ ವರ್ಷದಲ್ಲಿ ಅವರು ಕಂಪ್ಲೀಟ್ ಆಗಿ ಡಿಫರೆಂಟ್ ಟೈಪ್ ಆದ ಒಂದು ಕಂಪನಿಯನ್ನು ಖರೀದಿಸುವುದರ ಬಗ್ಗೆ ಫೋಕಸ್ ಮಾಡಿದ್ರು. ಅಮೆರಿಕಾದ ಫೇಮಸ್ ನ್ಯೂಸ್ ಪೇಪರ್ ಆದ ವಾಷಿಂಗ್ಟನ್ ಪೋಸ್ಟ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಬಹಳ ಸ್ಟ್ರಗಲ್ ಆಗುತ್ತಿತ್ತು. ಇದಕ್ಕೆ ಮುಖ್ಯ ಕಾರಣ ಇಂಟರ್ನೆಟ್ ಟ್ರೆಡಿಷನಲ್ ನ್ಯೂಸ್ ಪೇಪರ್ ಬಿಸಿನೆಸ್ ಅನ್ನು ಆಲ್ಮೋಸ್ಟ್ ನಾಶ ಮಾಡಿತ್ತು. 2013 ಜೆಫ್ ಬೀಸೋಸ್ ವಾಷಿಂಗ್ಟನ್ ಪೋಸ್ಟ್ ಅನ್ನು $250 ಬಿಲಿಯನ್ ಗೆ ಬೈ ಮಾಡಿದ್ರು. ನೆಗೋಸಿಯೇಷನ್ಸ್ ಇಲ್ಲ ಅಂಡ್ ಹಾಗೂ ಡೀಪ್ ರಿಸರ್ಚ್ ಕೂಡ ಇಲ್ಲ. ಜೆಫ್ ಬೀಸೋಸ್ ರವರ ಥಿಂಕಿಂಗ್ ತುಂಬಾ ಸಿಂಪಲ್. ಪೇಪರ್ ಹತ್ರ ವರ್ಲ್ಡ್ ಕ್ಲಾಸ್ ಜರ್ನಲಿಸ್ಟ್ ಇದ್ದಾರೆ, ಆದ್ರೆ ನ್ಯೂಸ್ ಪೇಪರ್ ಇಂಟರ್ನೆಟ್ ಎರಾಗೆ ರೆಡಿ ಆಗಿಲ್ಲ. ಸೊ ಬೀಸೋಸ್ ಈ ಕಂಪನಿಯನ್ನು ಆನ್ಲೈನ್ ಮೀಡಿಯಾ ಮೇಲೆ ಫೋಕಸ್ ಮಾಡುವ ಹಾಗೆ ಬದಲಾಯಿಸಿದರು. ಆನ್ಲೈನ್ ನಲ್ಲಿ ನ್ಯೂಸ್ ಪೇಪರ್ ಓದಲು ಬಂದವರಿಗಿಂದ ಹಣವನ್ನು ಚಾರ್ಜ್ ಮಾಡಲಿಲ್ಲ. ಸೊ ಜನ ಫ್ರೀ ಆಗಿ ಈ ಆರ್ಟಿಕಲ್ಸ್ ಅನ್ನು ಓದಬಹುದು ಹಾಗೂ ಶೇರ್ ಕೂಡ ಮಾಡಬಹುದು. ಇದರಿಂದಾಗಿ ಈ ಆನ್ಲೈನ್ ನ್ಯೂಸ್ ಪೇಪರ್ನ ರೀಚ್ ಬೆಳೆಯಿತು, ಟ್ರಾಫಿಕ್ ಬೆಳೆಯಿತು, ಆಡ್ ರೆವೆನ್ಯೂ ಸ್ಟಾರ್ಟ್ ಆಯಿತು ಹಾಗೂ ಲಾಂಗ್ ಟರ್ಮ್ ರೆವೆನ್ಯೂ ಕೂಡ ಇಂಪ್ರೂವ್ ಆಯಿತು. ಇನ್ನು ಇದರ ರಿಸಲ್ಟ್ ಜಸ್ಟ್ 3 ವರ್ಷಗಳಲ್ಲಿ ಅಂದ್ರೆ 2016 ವಾಷಿಂಗ್ಟನ್ ಪೋಸ್ಟ್ ಮತ್ತೆ ಪ್ರಾಫಿಟಬಲ್ ಆಯಿತು. ವಾಷಿಂಗ್ಟನ್ ಪೋಸ್ಟ್ ಮತ್ತೆ ಪ್ರಾಫಿಟಬಲ್ ಆದಾಗ ಅಮೆಜಾನ್ ಪ್ರಾಫಿಟ್ಸ್ ಕೂಡ ವೇಗವಾಗಿ ಗ್ರೋ ಆಗಲು ಸ್ಟಾರ್ಟ್ ಆಯಿತು. ಜುಲೈ 2015 ಕಂಪನಿ ಅರ್ನಿಂಗ್ಸ್ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಬಹಳ ಬೆಟರ್ ಆಗಿತ್ತು. ಇದರಿಂದಾಗಿ ಅದರ ಸ್ಟಾಕ್ ಪ್ರೈಸ್ ಆಫ್ಟರ್ ಅವರ್ಸ್ ಅಲ್ಲಿ 18% ಅಂದ್ರೆ 18% ಜಂಪ್ ಆಯಿತು. ಮಾರ್ಕೆಟ್ ಓಪನ್ ಆದಾಗ ಒಂದೇ ಗಂಟೆಯಲ್ಲಿ ಜೆಫ್ ಬೀಸೋಸ್ ನೆಟ್ವರ್ತ್ಗೆ $7 ಬಿಲಿಯನ್ ಆಡ್ ಆಯಿತು. ಇದರಿಂದ ಬಹಳ ಕಮ್ಮಿ ಸಮಯದಲ್ಲಿ ಬೀಸೋಸ್ ವರ್ಲ್ಡ್ ಅಲ್ಲಿ 5th ರಿಚೆಸ್ಟ್ ಪರ್ಸನ್ ಆದ್ರು. 2016 ಅಂದ್ರೆ 2016 ಜೆಫ್ ಬೀಸೋಸ್ ನೆಟ್ವರ್ತ್ ಸುಮಾರು $50 ಬಿಲಿಯನ್ ಗೆ ಬೆಳೆಯಿತು. ಪರ್ಸನಲ್ ಲಕ್ಸುರಿ ಮೇಲೆ ಫೋಕಸ್ ಮಾಡದೆ ಮತ್ತೆ ಬಿಸ್ನೆಸ್ ಅಲ್ಲಿ ಹೆವಿಯಾಗಿ ರೀಇನ್ವೆಸ್ಟ್ ಮಾಡಿ 130,000 ಹೊಸ ಎಂಪ್ಲಾಯೀಸ್ ಅನ್ನು ಹೈರ್ ಮಾಡಿಕೊಂಡ್ರು. ಮಾರ್ಚ್ 2018 ಅಮೆಜಾನ್ ಪ್ರೈಮ್ ಎಕ್ಸ್ಪ್ಲೋಸಿವ್ ಗ್ರೋತ್ ಇಂದಾಗಿ ಇಂಡಿಯಾ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಕೂಡ ಆಡ್ ಆಗಿ ಬೀಸೋಸ್ ಬಿಲ್ ಗೇಟ್ಸ್ ಅನ್ನು ಕ್ರಾಸ್ ಮಾಡಿ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಆದ್ರು. ಅವಾಗ ಅವರ ನೆಟ್ವರ್ತ್ $112 ಬಿಲಿಯನ್. ಇನ್ನು COVID-19 ಎಫೆಕ್ಟ್ ಇಂದ ಆನ್ಲೈನ್ ಶಾಪಿಂಗ್ ಡಿಮಾಂಡ್ ತುಂಬಾ ಬೆಳೆಯಿತು. ಅದರ ಎಫೆಕ್ಟ್ ಇಂದ 2020 ಎಂಡ್ಗೆ ಜೆಫ್ ಬೀಸೋಸ್ ನೆಟ್ವರ್ತ್ ಹಿಸ್ಟ್ರಿಯಲ್ಲಿ ಯಾವತ್ತೂ ಇಲ್ಲದ ಲೆವೆಲ್ಗೆ ಅಂದ್ರೆ $182 ಬಿಲಿಯನ್ ಗೆ ರೀಚ್ ಆಯಿತು. ಜಾನ್ವರಿ 2021 ಜೆಫ್ ಬೀಸೋಸ್ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಟೈಟಲ್ ಅನ್ನು ಎಲಾನ್ ಮಸ್ಕ್ಗೆ ಲೂಸ್ ಆದ್ರು. ಕಾಂಪಿಟಿಷನ್ ಇದ್ರೂ ಕೂಡ ಇಬ್ಬರು ಬಿಲಿಯನಿಯರ್ಸ್ಗೆ ಒಂದು ಕಾಮನ್ ವಿಷನ್ ಇದೆ, ಮನುಷ್ಯರನ್ನು ಮಲ್ಟಿ ಪ್ಲಾನೆಟರಿ ಫ್ಯೂಚರ್ ಕಡೆಗೆ ಕರೆದುಕೊಂಡು ಹೋಗೋದು. ಜೆಫ್ ಬೀಸೋಸ್ ಪ್ರಯಾಣ ಅಂತೂ ಸಿಂಪಲ್ ಆದದ್ದಲ್ಲ.
ಅಲ್ಲ. ಟೀನೇಜ್ ತಾಯಿಯ ಹತ್ತಿರ ಬೆಳೆದ ಹುಡುಗನಿಂದ ಸ್ಟಾರ್ಟ್ ಆಗಿ ಸ್ಕೂಲಲ್ಲಿ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಪ್ರೂವ್ ಮಾಡ್ಕೊಂಡ್ರು. ಮ್ಯಾಕ್ಡೊನಾಲ್ಡ್ಸ್ ಅಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಹೆಡ್ಜ್ ಫಂಡ್ ಅಲ್ಲಿ ಸೀನಿಯರ್ ಪೊಸಿಷನ್ ತನಕ ಹೋದ್ರು. ಗರಾಜ್ ನಿಂದ ಆನ್ಲೈನ್ ಅಲ್ಲಿ ಬುಕ್ಸ್ ಮಾರುವ ಕಾರ್ಯದಿಂದ ಸ್ಟಾರ್ಟ್ ಮಾಡಿ ಒಂದೇ ಸಲಕ್ಕೆ ಸ್ಟಾಕ್ 95% ಕ್ರಾಶ್ ಆದ್ರೂ ಕೂಡ ಸೋಲನ್ನು ಒಪ್ಪಿಕೊಳ್ಳದೆ ಇ-ಕಾಮರ್ಸ್, ಮೀಡಿಯಾ ಮತ್ತು ಸ್ಪೇಸ್ ವರೆಗೂ ವಿಸ್ತರಿಸುವ ಒಂದು ಗ್ಲೋಬಲ್ ಎಂಪೈರ್ ಅನ್ನು ಬಿಲ್ಡ್ ಮಾಡಿದ್ರು. ಈ ಪ್ರಯಾಣ ಪೂರ್ತಿ ರಿಸ್ಕ್, ನಿರಂತರತೆ ಮತ್ತು ಮುಂದಿನ ದೃಷ್ಟಿಯಿಂದ ತುಂಬಿದೆ. ಇದು ಒಂದು ಇನ್ಸ್ಪೈರಿಂಗ್ ಸ್ಟೋರಿ. ಜೆಫ್ ಬೀಜೋಸ್ ನ ಸಕ್ಸಸ್ ಅವರು ಎಷ್ಟು ಸಂಪಾದಿಸಿದರು ಅನ್ನೋದಕ್ಕಿಂತ ಅವರು ಇಷ್ಟು ಹಣವನ್ನು ಹೇಗೆ ಸಂಪಾದಿಸಿದರು ಅನ್ನೋದ್ರ ಬಗ್ಗೆ. ಕಸ್ಟಮರ್ಸ್ನ ಕಿಂಗಿನಂತೆ ನೋಡುವುದರ ಮೇಲೆ ಫೋಕಸ್ ಮಾಡುವುದು, ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಅದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಹೆದರದೆ ಇರುವುದು, ಇನ್ನು ಫೈನಲಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೌಟ್ಸ್ ಅನ್ನೋದು ಪೀಕಲ್ಲಿದ್ದಾಗಲೂ ಕೂಡ ಕ್ವಿಟ್ ಮಾಡದೇ ಇರುವುದು. ಮ್ಯಾಕ್ಡೊನಾಲ್ಡ್ಸ್ ಅಲ್ಲಿ ಕ್ಲೀನಿಂಗ್ ಮಾಡುವ ಒಂದು ಹುಡುಗನ ಪೊಸಿಷನ್ ಇಂದ ಹಿಡಿದು ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಪೊಸಿಷನ್ ತನಕ ಹೋಗುವ ಕಥೆ ಇದು. ಇದೇ ಜೆಫ್ ಬೀಜೋಸ್ ಸ್ಟೋರಿ. ಈ ರೀತಿಯ ಮತ್ತಷ್ಟು ಮೋಸ್ಟ್ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸ್ಟೋರೀಸ್ ಬಗ್ಗೆ ತಿಳ್ಕೊಳ್ಳೋಕೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಕೊಡಿ, ಪ್ಲಸ್ ತಪ್ಪದೆ ಶೇರ್ ಮಾಡಿ. ಇದು ಒಂದು ತುಂಬ ಮೋಟಿವೇಟಿಂಗ್ ವಿಡಿಯೋ. ಸೊ ಫಸ್ಟ್ ಮೇ ಬಿ ಇದನ್ನು ನಿಮ್ಮ ಮಕ್ಕಳಿಗೆ ಶೇರ್ ಮಾಡ್ಬೋದೇನೋ. ಸೊ ಗೋ ಹೆಡ್, ಶೇರ್ ಮಾಡಿ. ಬಾಯ್.